ಟೆಂಡರ್ಗೆ ಪ್ರಯತ್ನ ಮಾಡಿದ್ದಾರೆ. ಸಾಮಾನ್ಯ ಲೈಸೆನ್ಸ್ ನೀಡಿದಂತಹ ಗ್ರಾಮ ಪಂಚಾಯತ್ ಸಾಮಾನ್ಯ ಲೈಸೆನ್ಸ್ ಅನುಭವ ಪತ್ರ ಅಂತ ಹೇಳಿ ಬಿಂಬಿಸಿ ವಂಚನೆ ಮಾಡಿದ್ದಾರೆ. ರಾಮನಗರ, ಚಿಕ್ಕಬಳ್ಳಾಪುರದಲ್ಲೂ ಕೂಡ ನಕಲಿ ಪತ್ರ ಬಳಸಿ ವಂಚಿಸಿದ್ದಾರೆ ಅನ್ನುವಂಥ ಆರೋಪ. ಜಮೀನು ಕಳೆದುಕೊಂಡವರ ಆದ್ಯತೆಗೆ ಡಿಸಿಎಂ ಆದೇಶವನ್ನು ಕೊಟ್ಟಿದ್ದಾರೆ. ಡಿಸಿಎಂ ಮೌಖಿಕ ಆದೇಶಕ್ಕೂ ಕೂಡ ಕ್ಯಾರೆ ಅಂತಿಲ್ಲ ಜಿಲ್ಲಾಡಳಿತ. ಈಗ ಜಿಲ್ಲಾಡಳಿತದ ವಿರುದ್ಧ ತೀತ-ಕೆಂಗನಪಾಳ್ಯದ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ಟೆಂಡರ್ ರದ್ದುಗೊಳಿಸಿ ರೀಟೆಂಡರ್ಗೆ ಗ್ರಾಮಸ್ಥರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ರೀಟೆಂಡರ್ ಕರೆಯಲು ಅನ್ಯಾಯವನ್ನ ಖಂಡಿಸಿ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ಈಗ ಕೇಳಿ ಬರ್ತಾ ಇದೆ. ಇದೇ ಟೆಂಡರ್ ಮುಂದುವರೆಸಿದ್ರೆ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಈಗ ಇದೆಲ್ಲವೂ ಕೂಡ ಅಕ್ರಮ ನಡೆದಿರುವಂತದ್ದು ಕೇವಲ ಟೆಂಡರ್ಗೋಸ್ಕರ. ಕಾರಣ ಏನು ಅಂತಂದ್ರೆ ಟೆಂಡರ್ಗೆ ಸರ್ಕಾರ ಅಪ್ರೂವಲ್ ಕೊಟ್ರೆ ಅಲ್ಲಿ ಕೋಟಿ ಕೋಟಿ ಹಣ ಬಿಡುಗಡೆ ಆಗುತ್ತೆ. ಹಾಗಾಗಿ ಹೇಗಾದ್ರೂ ಮಾಡಿ ಟೆಂಡರ್ ಅನ್ನ ಗಿಟ್ಟಿಸ್ಕೊಳ್ಬೇಕು ಅಂತ ಹೇಳಿ ಎಲ್ಲಾ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ರ ಅನ್ನುವಂತ ಒಂದು ಪ್ರಶ್ನೆ ಹುಟ್ಟುತ್ತಾ ಇದೆ. ಜಲಾಶಯ ಇದರಲ್ಲಿ ಜಲಕ್ರೀಡೆ ಜಲಸಂರಕ್ಷಣೆ ಬಗ್ಗೆ ಟೆಂಡರ್ ಕರೆದಿದ್ರು ತುಮಕೂರು ಇದರಿಂದ ಪ್ರವಾಸೋದ್ಯಮ ಇಲಾಖೆ ನಾವು ಪಾಸಿಟಿವ್ ಮಾಡಿದೀವಿ. ಬೀಟ್ ಪಾಸಿಟಿವ್ ಮಾಡಿದ್ರೆ ನಮ್ದು ಡಾಕ್ಯುಮೆಂಟ್ ಕರೆಕ್ಟ್ ಆಗಿಲ್ಲ ಅಂತ ರಿಜೆಕ್ಟ್ ಮಾಡಿದೀವಿ ಅಂತ ಹೇಳಿದ್ರು. ಆಯ್ತು, ಯಾವ ನಮ್ ಡಾಕ್ಯುಮೆಂಟ್ ಕರೆಕ್ಟ್ ಇಲ್ಲ ಅಂತ ಹೇಳಿದ್ರು. ಬೇರೆ ಆಗಿರೋ ಡಾಕ್ಯುಮೆಂಟ್ ನಮಗೆ ಕೊಡಿ ಅಂತೇಳಿ ಆನ್ಲೈನ್ ಬಿಟ್ಟು ಇದು ಹೋಗಿದ್ವಿ ಅಪೀಲು. ಅದಕ್ಕೂ ರೆಸ್ಪಾನ್ಸ್ ಮಾಡಿಲ್ಲ. ರೆಸ್ಪಾನ್ಸ್ ಮಾಡ್ಲಿಕ್ಕೆ ನಾವೇ ಖುದ್ದಾಗಿ ತಗೊಂಡೋಗಿ ಬೀಟ್ ಆನ್ಲೈನ್ ಇದು ಹೋಗಿರೋದು ಅಪೀಲ್ ಹೋಗಿರೋದು ಪ್ರವಾಸೋದ್ಯಮ ಇಲಾಖೆ ಆಫೀಸ್ಗೆ ಕೊಟ್ವಿ. ಅದಕ್ಕೂ ಅವ್ರು ರೆಸ್ಪಾನ್ಸ್ ಮಾಡ್ಲಿಲ್ಲ. ನೆನ್ನೆ ಏಕಾಏಕಿ ತಂದು ಬೋಟ್ ಇಳಿಸೋವಾಗ ಗಲಾಟೆ ಮಾಡೋದಕ್ಕೆ ಪೊಲೀಸ್ ಕರ್ಕೊಂಡ್ ಬಂದು ತಿರ್ಗಾ ಇಳಿಸೋರೆ. ಗಲಾಟೆ ಮಾಡಿ ಡಿಸಿ ಮೇಡಮ್ ಇಂದ ಆರ್ಡರ್ ಆಗಿದೆ ನೋಡಪ್ಪ ಅಂತೇಳಿ. ಯಾವ ಕಾರಣಕ್ಕೆ ರಿಜೆಕ್ಟ್ ಆಗೈತೆ ನಮ್ಗೆ ಇಂಥವ್ರಿಗೂ ಗೊತ್ತಿಲ್ಲ ಮಾಹಿತಿ. ನೆನ್ನೆ ಕೇಳೋ ಹೊತ್ತಿಗೆ ಯಾವ ಕೊಡ್ರಿ ಲೆಟರ್ ಅನ್ನೋ ಹೊತ್ತಿಗೆ ಲೆಟರ್ ಮೊಬೈಲ್ ಇರೋ ತೋರಿಸ್ತಾರೆ. ಮೊಬೈಲ್ ಸರ್, ಈ ಎಸ್ಕೇಪ್ ಎಕ್ಸ್ಪ್ಲೋರ್ ಅನ್ನೋ ಸಂಸ್ಥೆ ಏನಿದೆ, ಇವರು ಸ್ಥಳೀಯವಾಗಿ ರಾಮನಗರದವರು. ರಾಮನಗರದಲ್ಲಿ ಸೆಪ್ಟೆಂಬರ್ 2025 ಟೆಂಡರ್ ಮಾಡ್ತಾರೆ. ಟೆಂಡರ್ ಮಾಡಿದಾಗ ಇವ್ರಿಗೆ MMD ಪವರ್ ಬೋಟ್ ಮರೀನಾ, ಎಸ್ಕೇಪ್ ಎಕ್ಸ್ಪ್ಲೋರ್ ಇವ್ರಿಬ್ರು ಇರ್ತಾರೆ ಫೈನಲ್ ಅಲ್ಲಿ. ಇದ್ರಲ್ಲಿ ಏನಾಗುತ್ತೆ, ಅವ್ರಿಗೂ ಡಿಫ್ರೆನ್ಸ್ ಇರುತ್ತೆ. 1500, 2000, 2500 ಈ ಡಿಫ್ರೆನ್ಸ್ ಇದ್ರು ಅದು ನಾವ್ ಹೇಳಕ್ ಬರಲ್ಲ ಅಂತಾರೆ. ಆಯ್ತು, 11 ತಿಂಗಳಿಗೆ ಕೊಡ್ತಾರೆ. ಯಾವಾಗ? ಸೆಪ್ಟೆಂಬರ್ ಯಾವಾಗ ಕೊಡ್ತಾರೆ? ಸೆಪ್ಟೆಂಬರ್ 19ನೇ ತಾರೀಕು 11 ತಿಂಗಳಿಗೆ 4 ಕೆರೆಗಳನ್ನ ಇವ್ರಿಗೆ ಟೆಂಡರ್. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಇಲ್ಲಿ ಸಾಮಾನ್ಯ ಲೈಸೆನ್ಸ್ ಅನ್ನ ಗ್ರಾಮ ಪಂಚಾಯತ್ ಕೊಟ್ಟಿರುತ್ತೆ ಈ ಒಂದು ಇದಕ್ಕೋಸ್ಕರ. ಬಟ್ ಆದ್ರೆ ಇಲ್ಲಿ ಎಲ್ಲೋ ಒಂದು ರೀತಿಯಾಗಿ ಈ ಒಂದು ಅಕ್ರಮದಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು, ಜಿಲ್ಲಾಡಳಿತ ಕೂಡ ನಿರ್ಲಕ್ಷ್ಯ ತೋರಿಸೋದು ಅಥವಾ ಅಧಿಕಾರಿಗಳು ಕೂಡ ಭಾಗಿಯಾಗಿರೋದು ಕೂಡ ಎಲ್ಲೋ ಅನುಮಾನ ಬರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ, ಏನಾಗಿದೆ ಆಕ್ಚುಲಿ ಅಂತ? ಎಸ್ ರೋಶಿನಿ, ಏನು ಈ ಒಂದು ಬೋಟಿಂಗ್ ವಿಚಾರದಲ್ಲಿ ಟೆಂಡರ್ ಕರೆದಂತ ವಿಚಾರದಲ್ಲಿ ಇದಕ್ಕೂ ಮುನ್ನ ಏನು ಡಿಸಿಎಂ ಆದಂತ ಪರಮೇಶ್ವರ್ ಅವರು ಅವ್ರಿಗೆ ಅಲ್ಲಿನ ಲೋಕಲ್ ಅವರು ಏನು ಕೆಂಚನಪಳ್ಳಿ ಆಗಿರ್ಬೋದು, ತೀರ್ಥ ಗ್ರಾಮ, ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಡಿಸಿಎಂ ಆದಂತ ಪರಮೇಶ್ವರ್ ಅವ್ರಿಗೆ ಒಂದು ಮನವಿ ಮಾಡ್ತಾರೆ. ಏನು ಅಂತಂದ್ರೆ ಈ ಭಾಗದಲ್ಲಿ ಏನು ಜಮೀನನ್ನ ಕಳ್ಕೊಂಡಿದ್ದಾರೆ, ಏನು 100 ಎಕರೆ ಜಮೀನನ್ನ ಕಳ್ಕೊಂಡಿದ್ದಾರೆ. ಈ ಭಾಗದ ಜನರಿಗೆ ಏನು ಈ ಟೆಂಡರ್ ಅನ್ನ ಕೊಡಿ, ಬೋಟಿಂಗ್ ನಡೆಸೋದಕ್ಕೆ ಟೆಂಡರ್ ಅನ್ನ ಕೊಡಿ ಅಂತ ಹೇಳಿ ಮನವಿ ಮಾಡಿರ್ತಾರೆ. ಆ ಒಂದು ಮನವಿಗೆ ಅಲ್ಲಿನ ಆ ಸಂದರ್ಭದಲ್ಲಿ ಡಿಸಿಎಂ ಆದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೌದು, ಈ ಭಾಗಕ್ಕೆ ಕೊಡೋದಕ್ಕೆ ಒಂದು ಆದ್ಯತೆ ಕೊಡ್ತೀನಿ ಅಂತ ಹೇಳಿ ಅಲ್ಲೇ ಇದ್ದಂತ ಡಿಸಿ ಅವ್ರನ್ನು ಕೂಡ ಕರೆದು ಹೇಳ್ತಾರೆ. ಏನು ಟೆಂಡರ್ ಅನ್ನ ಕರೆದ್ರೆ ಇಲ್ಲಿನ ಲೋಕಲ್ ಜನಕ್ಕೆ ಅಷ್ಟು ಟೆಂಡರ್ ನಲ್ಲಿ ಏನು ಪಾಲ್ಗೊಳ್ಳೋದಕ್ಕೆ ಅಷ್ಟು ನಾಲೆಡ್ಜ್ ಇರೋದಿಲ್ಲ. ಹಾಗಾಗಿ ಇವ್ರಿಗೆ ನೇರವಾಗಿ ಟೆಂಡರ್ ಅನ್ನ ಕೊಡಿ. ಯಾಕಂದ್ರೆ ಸುಮಾರು ವರ್ಷಗಳಿಂದ ಏನು ಜಮೀನನ್ನ ಕಳ್ಕೊಂಡಿದ್ದಾರೆ. ಹಾಗಾಗಿ ಇವರಿಗೆ ಪರಿಹಾರನೂ ಕೂಡ ಸೂಕ್ತವಾಗಿ ಸಿಕ್ಕಿರೋದಿಲ್ಲ. ಈ ಮೂಲಕನಾದ್ರೂ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಮೌಖಿಕವಾಗಿ ಹೇಳಿದ್ದಾರೆ. ಆದ್ರೂ ಕೂಡ ಇದಕ್ಕೆ ಸೊಪ್ಪು ಹಾಕದಂತ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಮತ್ತೆ ಜಿಲ್ಲಾಡಳಿತ ಏನು ಇದಕ್ಕೆ ಸೊಪ್ಪು ಹಾಕದೆ ಟೆಂಡರ್ ಅನ್ನ ಕರೆದು ಟೆಂಡರ್ ಮೂಲಕ ಈ ಒಂದು ಬೋಟಿಂಗ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಟೆಂಡರ್ ಕರೆದಂತ ಸಂದರ್ಭದಲ್ಲಿ ಸರಿಯಾದ ಡಾಕ್ಯುಮೆಂಟ್ಗಳನ್ನು ಪರಿಶೀಲನೆ ಮಾಡಿಲ್ಲ. ಜೊತೆಗೆ ಎಲ್ಲಾ ಫೇಕ್ ಡಾಕ್ಯುಮೆಂಟ್ ಕೊಟ್ಟಿರೋ ಒಂದು ವಿಚಾರವನ್ನ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಅದ್ಯಾವುದಕ್ಕೂ ಕೂಡ ಸೊಪ್ಪಾಕಿಲ್ಲ. ಅಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ಏನು ಇವರು ಅಧಿಕಾರಿಗಳು ಮೇಲ್ನೋಟಕ್ಕೆ ಈ ಒಂದು ಗುತ್ತಿಗೆದಾರನ ಪರವಾಗಿ ಕೆಲಸ ಮಾಡಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಯಾಕಂತಂದ್ರೆ ಕಣ್ವ ಜಲಾಶಯದಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಸರ್ಟಿಫಿಕೇಟ್ ಅನ್ನ ಹಾಕಿದ್ದಾರೆ. ಆದ್ರೆ ಆ ಸರ್ಟಿಫಿಕೇಟ್ ಫೇಕ್ ಅಂತ ಹೇಳಿ ಅಲ್ಲಿನ ಕಾವೇರಿ ಅಭಿವೃದ್ಧಿ ನಿಗಮನು ಕೂಡ ಸರ್ಟಿಫೈಡ್ ಕೊಟ್ಟಿದೆ. ಜೊತೆಗೆ ಯಾವ್ದೋ ಒಂದು ಗ್ರಾಮ ಪಂಚಾಯತಿಯಿಂದ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತಿಯಿಂದಲೂ ಕೂಡ ಅದ್ರ ಅವಶ್ಯಕತೆ ಇರಲ್ಲ. ಆದ್ರೂ ಕೂಡ ಫೇಕ್ ಡಾಕ್ಯುಮೆಂಟ್ ತಂದು
ಈ ಒಂದು ಟೆಂಡರ್ಗೆ ಹಾಕಿದ್ರೆ ಮೇಲ್ನೋಟಕ್ಕೆ ಇವೆಲ್ಲವನ್ನು ನೋಡಿದಂತ ಸಂದರ್ಭದಲ್ಲಿ ಅಧಿಕಾರಿಗಳೇ ಶಾಮೀಲಾಗಿ ಅಂದ್ರೆ DCMಗೂ ಕೂಡ ಸೊಪ್ಪಾಕದಲ್ಲೇ ಗುತ್ತಿಗೆದಾರನ ಪರವಾಗಿ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿರೋದು ಮೇಲ್ನೋಟಕ್ಕೆ ಸಾಬೀತಾಗಿರ್ತಕ್ಕಂಥದ್ದು. ರೋಶಿನಿ. ಸರ್ ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.